ಬಾಯ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಶಾಂತಿನಗರದಲ್ಲಿ ಕಸ ಗುಡಿಸುವ ವಿಚಾರಕ್ಕೆ ಶುರುವಾದ ಜಗಳ ದಂಪತಿಯ ಮೇಲಿನ ಮಾರಣಾಂತಿಕ ಹಲ್ಲೆಯಲ್ಲಿ ಅಂತ್ಯವಾಗಿರುವ ಘಟನೆ ನಡೆದಿದೆ. ಕಸ ಗುಡಿಸುತ್ತಿದ್ದ ಮಹಿಳೆಯ ಮೇಲೆ ಎದುರು ಮನೆಯವರ ಅವಾಚ್ಯ ಶಬ್ದಗಳಿಂದ ಬೈದು ಜಗಳ ಬಿಡಿಸಲು ಬಂದ ಆಟೋ ಚಾಲಕನಿಗೆ ಚಾಕುವಿನಿಂದ ಇರಿದು ಗಾಯಗೊಳಿಸಿರುವ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ಗಾಯಾಳುಗಳು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚಿಂತಾಮಣಿ ನಗರದ ಶಾಂತಿನಗರ ನಿವಾಸಿ ಆಟೋ ಚಾಲಕ ನರಸಿಂಹ ಹಾಗೂ ಅವರ ಹೆಂಡತಿ ನೇತ್ರಾವತಿ ಹಲ್ಲೆಗೊಳಗಾದ ದಂಪತಿ. ಬೆಳಿಗ್ಗೆ ನೇತ್ರಾವತಿ ಅವರು ತಮ್ಮ ಮನೆಯ ಮುಂದೆ ಕಸ ಗುಡಿಸಿದ್ದಾಗ ಎದುರುಗಡೆ ಮನೆ ನಿವಾಸಿಗಳಾದ ಪುಷ್ಪಮ್ಮ ಹಾಗೂ ಆಕೆಯ ಅಣ್ಣ ಗಲಾಟೆ ತೆಗೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇದಾದ ಬಳಿಕ ಮಧ್ಯಾಹ್ನ 3:30 ಸುಮಾರಿಗೆ ಪುಷ್ಪಮ್ಮ, ವಿನೋಬ ಕಾಲೋನಿ ಸುನೀತಮ್ಮ ಅಲಿಯಾಸ್ ಬಮ್ಮಿ, ಬಾಲು, ರೋಸಿ ಮತ್ತು ಚಂದನ್ ಎಂಬುವವರು ಅಕ್ರಮವಾಗಿ ಗುಂಪು ಕಟ್ಟಿಕೊಂಡು ನರಸಿಂಹ ಅವರ ಮನೆಯ ಬಳಿ ಬಂದಿದ್ದಾರೆ. ಗಲಾಟೆ ತಾರಕ್ಕೇರಿದಾಗ ಹಲ್ಲೆಖೋರರಾದ 5 ಜನ ಸೇರಿ, ನೀವು ಹೆಚ್ಚಿಗೆ ಮಾತನಾಡಿದರೆ ನಿಮ್ಮನ್ನು ಸಾಯಿಸಿ ನಾವು ಜೈಲಿಗೆ ಹೋಗುತ್ತೇವೆ ಎಂದು ದಂಪತಿಗೆ ನೇರವಾಗಿ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ ಎನ್ನಲಾಗಿದೆ. ತಕ್ಷಣವೇ ಸ್ಥಳದಲ್ಲಿದ್ದ ಪಕ್ಕದ ಮನೆ ನಿವಾಸಿಗಳಾದ ಕಿರಣ್ ಮತ್ತು ಇಮ್ರಾನ್ ಓಡಿ ಬಂದು ಜಗಳ ಬಿಡಿಸಿದ್ದಾರೆ. ಹಲ್ಲೆಯಿಂದ ತೀವ್ರವಾಗಿ ಗಾಯಗೊಂಡಿರುವ ನರಸಿಂಹ ಮತ್ತು ನೇತ್ರಾವತಿ ದಂಪತಿ ಸದ್ಯ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಗಾಯಾಳು ನರಸಿಂಹ ಅವರಿಂದ ಲಿಖಿತ ಹೇಳಿಕೆ ಹಾಗೂ ದೂರನ್ನು ಪಡೆದುಕೊಂಡಿದ್ದಾರೆ. ತಮಗೆ ಪ್ರಾಣ ಬೆದರಿಕೆ ಹಾಕಿ ಹಲ್ಲೆ ನಡೆಸಿರುವ ಆರೋಪಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ಜೀವ ನ್ಯೂಸ್ ನೋಡ್ತಾ ಇರಿ. ఏమేమి గేమ్ కట్టినా చూపిస్తాను. తెలుసులే, కంప్లైంట్ అయ్యింది నాకు తెలుసులే, చేస్తాను. లేమా ఏమేమి చేస్తారు చేయండి. షాకులు ఎత్తుకొస్తారు మీరు, షాకులు ఎత్తుకొస్తారా? పద 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 చూపిస్తాను.